ನಾಲ್ಕಂತಸ್ತಿನ ಕಟ್ಟಡವೊಂದು ವಾಲಿರುವಂತಹ ಘಟನೆ ನಡೆದಿದೆ. ಇದರಿಂದ ಈಗ ಸ್ಥಳೀಯರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ರಾಯಚೂರಿನಲ್ಲಾಗಿರುವಂತಹ ಘಟನೆ ಇದು. ಪಕ್ಕದ ಕಟ್ಟಡದ ಮೇಲೇನೆ ಅಂತಸ್ತಿನ ಕಟ್ಟಡ ವಾಲಿದೆ. ಮಳೆ ಅವಾಂತರ ಸ್ವಲ್ಪದರಲ್ಲಿಯೇ ತಪ್ಪಿದ ಭಾರೀ ದುರಂತ. ರಾಯಚೂರಿನ ನವರಂಗ್ ದರ್ವಾಜ ರಸ್ತೆಯಲ್ಲಿರುವಂತಹ ಕಟ್ಟಡ ಇದು. ರಸ್ತೆ ಪಕ್ಕದಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ಸಾರ್ವಜನಿಕರಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡ್ತಾ ಇದೆ. ಎರಡೂ ಕಟ್ಟಡದ ನಿವಾಸಿಗಳನ್ನು ತತ್ಕ್ಷಣಕ್ಕೆ ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ. ಕಬ್ಬಿಣದ ಪಿಲ್ಲರನ್ನು ಅಳವಡಿಸಿ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ನೋಡಿ, 4 ಅಂತಸ್ತಿನ ಬಿಲ್ಡಿಂಗ್, ಅದು 4th ಫ್ಲೋರ್ ಇದೆ. ಮೊದಲೇನೆ 2 ಬಿಲ್ಡಿಂಗ್ಗಳ ನಡುವೆ ಗ್ಯಾಪ್ ಕಡಿಮೆ ಇದೆ. ಈಗ 4 ಅಂತಸ್ತಿನ ಕಟ್ಟಡ ಪಕ್ಕದಲ್ಲಿರುವಂತಹ ಕಟ್ಟಡಕ್ಕೆ ವಾಲ್ಕೊಂಡ್ಬಿಟ್ಟಿದೆ. ಯಾವ ರೀತಿ ಮನೆ ಕಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಗುಣಮಟ್ಟವೂ ಕೂಡ ಗೊತ್ತಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಆ ಎರಡೂ ಮನೆಗಳಲ್ಲಿದ್ದಂತಹ ಜನರನ್ನು ಸ್ಥಳಾಂತರಿಸುವಂತಹ ಕೆಲಸ ಒಂದು ಕಡೆ, ಮತ್ತೊಂದು ಕಡೆ ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಅಧಿಕಾರಿಗಳಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಜನ ಮನೆಯನ್ನು ಕಟ್ಟಿಸ್ತಾರೆ. ಆದರೆ ರಾಯಚೂರಿನ ನವರಂಗ್ ದರ್ವಾಜ್ ರಸ್ತೆಯಲ್ಲಿರ್ತಕ್ಕಂಥ 4 ಅಂತಸ್ತಿನ ಮನೆ ಪಕ್ಕದ ಮನೆ ಮೇಲೆ ವಾಲಿದೆ. ಹೀಗಾಗಿ ನಿಜಕ್ಕೂ ಕೂಡ ಮನೆ ಮಾಲಕ ಈಗ ಗಾಬರಿಯಾಗಿರುವಂಥದ್ದು, ಜೊತೆಗೆ ಆ ಮನೆಯನ್ನು ಡೆಮಾಲಿಷ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನಾವೀಗ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಳಗಡೆ ನೋಡ್ರಿ, ಒಂದು 4 ಫೀಟಷ್ಟು ಗ್ಯಾಪ್ ಏನು ಕಾಣ್ತಾ ಇದೆ. ಮೇಲೆ ನಾವು ಹೋಗ್ತಾ ನೋಡ್ತಾ ಹೋದರೆ ಮನೆ ಯಾವ ರೀತಿ ವಾಲಿದೆ, ಒಂದಕ್ಕೊಂದು ಯಾವ ರೀತಿ ಜೋಡಣೆ ಆಗಿದೆ ಅನ್ನುವಂಥದ್ದು ತಿಳಿಯುತ್ತೆ. ಇದಕ್ಕೆ ನಾನಾ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಏನು ಚರಂಡಿಯ ನೀರು ಸರಿಯಾಗಿ ಹರಿದೆ, ಬುನಾದಿಗೆ ಹರಿದು ಬುನಾದಿ ವಾಲಿದೆ ಅಥವಾ ಕುಸಿದಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದು 4 ಅಂತಸ್ತನ್ನು ಕಟ್ಟಿದ್ದಾರೆ. ಕೆಳಗಡೆ ಏನು ಒಂದು ಕಮರ್ಷಿಯಲ್ ಆಗಿ ಒಂದು ಅಂಗಡಿಗೆ ಬಾಡಿಗೆ ಕೊಟ್ಟಿರುವಂಥದ್ದು, ಒಂದು ಸಲೂನ್ಗೆ. ಅದರ ನಂತರದಲ್ಲಿರೋ ಮನೆಗಳನ್ನು ಕೂಡ ಬಾಡಿಗೆ ಕೊಟ್ಟಿದ್ದಾರೆ. 1 ಫ್ಲೋರಲ್ಲಿ ಓನರ್ ಇರುವಂಥದ್ದು ಅಂತ ಹೇಳಲಾಗ್ತಾ ಇದೆ. ಮೊಹಮ್ಮದ್ ದಸ್ತಗೀರ್ ಅನ್ನುವಂಥವ್ರಿಗೆ ಸೇರಿದಂಥ ಮನೆ ಇದು ಸುಮಾರು 23x25 ಸೈಜಲ್ಲಿ ಇರ್ತಕ್ಕಂಥ ಮನೆ ಆಗಿದೆ. ಈ ಮನೆ ನಿರ್ಮಾಣ ಮಾಡಿ ಸುಮಾರು 14 ವರ್ಷ ಕಳೆದಿದೆ. ಈಗ ಈ ಮನೆ ಏನು ಕಳೆದ 4-5 ದಿನಗಳಿಂದ ಮಳೆ ಸುರಿತಾ ಇದೆ. ಆ ಒಂದು ಮಳೆಗೆ ಕುಸಿದಿದೆ ಅಂತಲೂ ಹೇಳಲಾಗ್ತಾ ಇದೆ. ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ವಿ, ಒಂದು 3 ಪಿಲ್ಲರ್ಗಳನ್ನು ಈ ಮನೆಗೆ ಇಟ್ಟಿರುವಂಥದ್ದು. ಅಂದರೆ ತಾತ್ಕಾಲಿಕವಾಗಿ ಮನೆ ಇನ್ನಷ್ಟು ವಾಲದೇ ಇರಲಿ ಅಂತ ಈ ಒಂದು ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಜೊತೆಗೆ ಮೇಲೆ ಈಗ ಡೆಮಾಲಿಷನ್ ಕೆಲಸ ಕೂಡ ನಡೀತಾ ಇದೆ. ಹೀಗಾಗಿ ಕೆಳಗಡೆ ಏನು ಡೆಬ್ರಿಸ್ ಬಿದ್ದಿದೆ ಅದನ್ನು ನೋಡ್ತಾ ಇದ್ದೀವಿ. ಈ ಒಂದು ಮನೆಯಲ್ಲಿ ಇರ್ತಕ್ಕಂಥ ನಿವಾಸಿಗಳೆಲ್ಲರನ್ನೂ ಕೂಡ ಈಗ ಖಾಲಿ ಮಾಡಿರುವಂಥದ್ದು.